ಬುರುಡೆ ಮತ್ತು ಬ್ಲ್ಯಾಕ್ ಮೇಲರ್ ಮತ್ತು ಭಿಕ್ಷುಕ ಪಾಕಿಸ್ತಾನ ಈಗ ಅಧಿಕೃತವಾಗಿ ಏನೋ ಆ ಘೋಷಣೆ ಒಂದು ಆಗಿಲ್ವಂತೆ. ಬಟ್ ಆಡೋಣ ಭಾರತದ ಜೊತೆ ಭಾಳ ಸರಳ. ICC ಹೇಳಿದೆ ಅದರಿಂದ ಆಗತ್ತೆ ಅಂತ. ನನ್ನ ಪ್ರಕಾರ ಭಾರತಕ್ಕೆ ಇದು ಸರಿಯಾದ ಸಮಯ. ಪಾಕಿಸ್ತಾನನ ಹೊರಕ್ಕಿಟ್ಟು ಇನ್ನೊಂದು ಅಂತಾರಾಷ್ಟ್ರೀಯ ಕ್ರಿಕೆಟ್ ಸಂಸ್ಥೆಯನ್ನು ಕಟ್ಟಬೇಕು, ಅಥವಾ ಇರೋ ಸಂಸ್ಥೆಯಿಂದ ಪಾಕಿಸ್ತಾನನ ಹೊರಗೆ ಹಾಕಿಸ್ಬಿಡ್ಬೇಕು. ನಮಗಿರೋ ಹಣಕಾಸಿನ ಪವರ್ನಲ್ಲಿ ಅದನ್ನು ಮಾಡಬೇಕು. ನಾವು ಸುಮ್ಮನೆ ಈ ಭಿಕ್ಷುಕರ ಜೊತೆ ಡೀಲ್ ಮಾಡಬಾರ್ದು ನಾವು. ಅವರು ಕೊಲಂಬೋದಲ್ಲಿ ಅದಕ್ಕೆ ಬಾಂಗ್ಲಾದ ಜೊತೆ ನೀವು ಆಡಬೇಕು. ಇವನು ಯಾವನೋ ಭಿಕ್ಷುಕ ಬಂದು ನಮ್ಗೆ ಹೇಳೋಕ್ಕೆ. ಆ ಜೋಕರ್ಗೆ ಒಂದು ಕಪಾಳ ಕೊಡಿಯವರು ಯಾರೂ ಇಲ್ವಲ್ಲಪ್ಪ. ಜೋಕರ್ ಬಂದಲ್ಲ ಸ್ಕ್ರೀನಲ್ಲಿ. ಇನ್ನು ಕ್ರೀಡಾ ಕ್ಷೇತ್ರದಲ್ಲಿ ಮಾಡಬಾರ್ದು, ಪ್ರೋಟೋಕಾಲ್ ಜಾರಿಯಾಗಬೇಕು, ಡ್ಯಾಶ್ ಅಂತ ಬಿಡ್ತಾರೆ. ಅವೆಲ್ಲ ಕೇಳಕ್ಕಲ್ಲ. ಇಲ್ಲಿ ಕೂತಿರೋದು ಬಾಯಿ ಮುಚ್ಕೊಂಡು ಕೂತ್ಕೊಳ್ಳಯ್ಯ ಅನ್ಬೇಕು. ಬೇಕಾದ್ರೆ ಆಡೋ ಸಾಕಾರ ಹೋಗು ಖಾಲಿ ಮಾಡ್ಕೊಂಡು ಅನ್ಬೇಕು. ಈಗ ಅದೇನು ಮಾಡ್ತಾರೆ ನೋಡೋಣ. ಬೇಕಾದ್ರೆ ಆಡಲಿ ಸಾಕಾರ ಬಿಡಲಿ. ಏನು ಅವನನ್ನೇನು ಬೇಡ್ಕೊಂಡು ಆಡೋವಂಥ ಪರಿಸ್ಥಿತಿ ನಮಗೆ. ನಮ್ಮ ದುಡ್ಡಲ್ಲಿ ಬದುಕ್ತಿರೋ ಭಿಕ್ಷುಕ ಕ್ರಿಕೆಟ್ ಮಂಡಳಿ ಅದು. ಇನ್ನೇನು ಮತ್ತೆ ಎಲ್ಲಿಂದ ಬರುತ್ತಂತೆ ಕ್ರಿಕೆಟಿಗೆ ದುಡ್ಡು ಇಲ್ಲದೆ ಹೋದರೆ? ಯಾವ ದೇಶದಿಂದ ಬಂದ್ಬಿಡತ್ತಂತೆ ದುಡ್ಡು? ಇಂಡಿಯಾ ಇಲ್ಲದೆ ಇದ್ದರೆ ದುಡ್ಡೇ ಇಲ್ಲ ಕ್ರಿಕೆಟಲ್ಲಿ. ನನ್ನ ಪ್ರಕಾರ ಕಾಸೇ ಇಲ್ಲ ಕ್ರಿಕೆಟಲ್ಲಿ ಇಂಡಿಯಾ ಇಲ್ಲದೆ ಇದ್ದರೆ. ಇನ್ನು ಆಯುಷ್ಮಾನ್ ಭಾರತ್ ಆರೋಗ್ಯ ಕರ್ನಾಟಕ ಯೋಜನೆಯಡಿ ಸರ್ಕಾರವು ಖಾಸಗಿ ಆಸ್ಪತ್ರೆಗಳ ICU ಚಿಕಿತ್ಸೆಗೆ ದರವನ್ನು ನಿಗದಿಪಡಿಸಿದೆ. ಪ್ರತಿದಿನದ ICU ವಿತ್ ವೆಂಟಿಲೇಟರ್ 5250, ವಿತೌಟ್ ವೆಂಟಿಲೇಟರ್ 4275 ರೂಪಾಯಿಯನ್ನು ನಿಗದಿಪಡಿಸಿದೆ. ಕೋಡ್ ಆಧಾರದಲ್ಲಿ ICU ಚಿಕಿತ್ಸೆಗೆ ಆದೇಶವನ್ನು ಮಾಡಿದೆ. ಆಯ್ತು ಅವ್ರೇನೋ ಮಾಡಿದ್ದೀರಿ, ಬಟ್ ಇದು ಜಾರಿಗೆ ಬರುತ್ತಾ? ಬರಬೇಕಲ್ಲ ಸರ್, ಗೊತ್ತಿಲ್ಲ. ಒಂದು ರಿಯಾಲಿಟಿ ಚೆಕ್ ಮಾಡೋಣ ಒಂದು 2 ತಿಂಗಳು ಕಳೆದ ಮೇಲೆ ಬೇಕಾರೆ ಎಷ್ಟು ಸಹಕಾರ ನೋಡೋಣ. ಇದು ಸರ್ಕಾರದ ಈ ಘನತೆವೆತ್ತ ಸರ್ಕಾರದ ಬೃಹಸ್ಪತಿಗಳದ್ದು ಜಾರಿಗೆ ಬರುತ್ತಾ? ಖಾಸಗಿಯವ್ರು ಬಿಡಿ, ಅವ್ರು ಡಿಸೈಡ್ ಮಾಡಿಬಿಡ್ತಾರೆ. ಹಾಕಿರೋ ಕಾಸು ಹೆಂಗೆ ಹೇಳೋದು, ತೆಗಿಯೋದು ಹೆಂಗೆ ಹೇಳೋದನ್ನ ಅಂತ ತೀರ್ಮಾನ ಮಾಡಿಬಿಟ್ಟಿದ್ದಾರೆ. ಕೆಲವರಂತೂ ದುರಾಸೆ ಗಿರಾಕಿಗಳು ಖಾಸಗಿನಲ್ಲಿ, ಕೆಲವರು ಓಕೆ ಜೆನ್ಯೂನ್ ಆಗಿರ್ತಾರೆ. ಕೆಲವೇ ತಿಂಗಳಲ್ಲಿ ವಿಧಾನಸಭಾ ಚುನಾವಣೆ ಆಗತ್ತೆ ಕೇರಳದಲ್ಲಿ. ಈಗ ಅದಕ್ಕೆ ಅಲ್ಲಿ ಜಮಾತೆ ಇಸ್ಲಾಮಿ ಪಕ್ಷದವನ್ನ ಕಾಂಗ್ರೆಸ್ನವರು ಸಪೋರ್ಟ್ ಕೇಳಿದಾರಂತೆ. ಏನಕ್ಕೆ? ಯಾಕೆಂದರೆ ಸಾಬ್ರ ಓಟು ಮುಸ್ಲಿಮ್ಸ್ ಓಟು ಇದಾಗ್ಬಿಡುತ್ತೆ ಅಂತ, ಸ್ಪ್ಲಿಟ್ ಆಗಿಬಿಡುತ್ತೆ ಅಂತ. ಸರಿ, ಅವರು ಶರಿಯಾತ್ ಬೇಕಂತೆ ಅವ್ರಿಗೆ ಅಂತ ಕೆಲವರು ವಾದ. ಅದರಲ್ಲಿ ಎಲ್ಲರದ್ದು ಅಲ್ಲದೆ ಇರ್ಬೋದು. ಅದಕ್ಕೆ BJP ಹೇಳ್ತಿರೋದು ಅದು ಬಂದರೆ ಶರಿಯಾ ಕಾನೂನು ಬರುತ್ತೆ ಇಲ್ಲಿ ಅಂತ ಅವ್ರದ್ದು ವಾದ. ಇವರು ಇಲ್ಲ ಅವರು ಅದನ್ನು ಧರ್ಮ ಆಧಾರಿತ ರಾಷ್ಟ್ರನ ಪ್ರತಿಪಾದಿಸೋದಿಲ್ಲ ಅಂತ ಹೇಳಿಬಿಟ್ಟಿದ್ದಾರೆ ಅಂತ ಇವರು ಹೋಗ್ಬಿಡ್ತಾರಂತೆ. ಈಗ ಅವ್ರು ಹೇಳಿಬಿಟ್ಟು ಆಮೇಲೆ ಹಿಂದ್ಗಡೆಯಿಂದ ಚಡಿ ಕೊಟ್ಟು ಮಾಡ್ತಾರೆ. ಆಮೇಲೆ ಬ್ರಿಟಿಷರು ಒಳಗೆ ಬಂದಿದ್ದು ಹಾಗೇನೆ, ಏನೋ ಬದುಕತೀವಿ ವ್ಯಾಪಾರ ಮಾಡ್ಕೊಂಡು ಅಂತ ಹಾಗೆ ಬಂದಿದ್ದು ಅವರು. ಇವರು ಅದೇ ಆಗೋದು. ಆಮೇಲೆ ಕಾಂಗ್ರೆಸ್ನವರು ಲಬ ಬಡ್ಕೊಂಡು ಓಡಬೇಕು ನೀವು. ಸ್ಟಿಲ್ ಒಂದು ವೇಳೆ ಅವ್ರು ಹಂಗೆ ಮಾಡ್ತಿದ್ದಾರೆ ಜಮಾತ್ ಅಂದಾಗ ಕ್ರಿಶ್ಚಿಯನ್ಸ್ ದೇ ಶುಡ್ ಟೇಕ್ ಎ ಕಾಲ್ ಅಲ್ವಾ ಕೇರಳಲ್ಲಿ. ಯಾಕಂದರೆ ಅವ್ರು ತಾನೇ ಲವ್ ಜಿಹಾದೆಲ್ಲ ಚರ್ಚ್ಗಳೆಲ್ಲ ಮಾತಾಡಿದ್ದು. ಅವರು ಸಪೋರ್ಟ್ ಮಾಡಬೇಕು. ಯಾರೋ BJPಗೋ ಯಾರಿಗೋ ಸಪೋರ್ಟ್ ಮಾಡಬೇಕು. ಅವ್ರು ಕಾಲ್ ತಗೋಬೇಕು. ಎಸ್. ದೆಹಲಿಯಲ್ಲಿ 10 ಶಾಲೆಗಳಿಗೆ ಇಮೇಲ್ ಮೂಲಕ ಬಾಂಬ್ ಬೆದರಿಕೆ ಬಂದಿದೆ. ದೆಹಲಿ ಖಲಿಸ್ತಾನ ಆಗಲಿದೆ. ಅಫ್ಜಲ್ ಗುರುವಿನ ನೆನಪಿಗಾಗಿ ಶಾಲೆಗಳಲ್ಲಿ ಫೆಬ್ರವರಿ 13ರಂದು ಮಧ್ಯಾಹ್ನ 1 ಗಂಟೆ 11 ನಿಮಿಷಕ್ಕೆ ಸಂಸತ್ತಿನಲ್ಲಿ ಸ್ಫೋಟ ನಡೆಸಲಾಗುವುದು. ಬುರುಡೆಗಳು ಬಿಡ್ರಿ ರೀ, ಇದೆಲ್ಲ ಹಾಕಿದ್ದಾನೆ ಅಂದಮೇಲೆ ಬುರುಡೆನೇ ಅವನು. 1 ನಿಮಿಷ 11 ನಿಮಿಷ 1 ಗಂಟೆ, ಯಾಕೆ 12ನೇ ಸೆಕೆಂಡ್ ಬೇಡವಾ? ಅದು ಯಾವ ಬುರುಡೆಗಳು ಹೇಳಕೊಂಬಂದು ನಮ್ಮಲ್ಲಿ ಇಂಥ ಕಿತಾಪತಿ ಮತ್ತು ಗಿರಾಕಿಗಳ ಕಾಲು ಮುರಿತಿಲ್ಲ ನಾವು. ಎಲ್ಲದರಲ್ಲೂ ನಮ್ಮಂಥ ಸಾಫ್ಟ್ ದೇಶ ಇನ್ನೊಂದಿಲ್ಲ. ಸುಮ್ಮನೆ ಮೋದಿ ಹಿಂಗಂತಾರಷ್ಟೇ, ಅದು ಏನಿಲ್ಲ. ಇದರಂಥ ಸಾಫ್ಟ್ ದೇಶ ಇನ್ನೊಂದಿಲ್ಲ. ಈ ಥರದ ಕಿರಿಕಗಳು ಆ್ಯಂಟಿ ನ್ಯಾಷನಲ್ಗಳು ಕಾಲು ಮುರಿತಾ ಇರಬೇಕು. ಮರ್ಯಾದಿಂದ ದಾರಿಗೆ ಬರ್ತಾರೆ, ಮುರಿತಾ ಇರಬೇಕಷ್ಟೆ ಹಂಗೆ ಮಾಡೋರಿಗೆ. ಪಂಜಾಬ್ನ ಕಾನೂನು ಕಾಲೇಜಿನಲ್ಲಿ ವಿದ್ಯಾರ್ಥಿಯೊಬ್ಬಳನ್ನು ಒಂದು ಹುಡುಗ ಗುಂಡಿಟ್ಟು ಕ್ಲಾಸಲ್ಲಿ ಒಳಕ್ಕೆ ಬಂದು ಹೊಡೆದಿದ್ದಾನೆ. ಅವನ ಹೆಸರು ಆಕೆ ಹೆಸರು ಸಂದೀಪ್ ಕೌರ್, ಅವನ ಹೆಸರು ಪ್ರಿನ್ಸ್ ರಾಜ್ ಅಂತೆ. ಆಮೇಲೆ ಅವನು ಶೂಟ್ ಮಾಡ್ಕೊಂಡು ಸತ್ತಿದ್ದಾನೆ. ಪೊಲೀಸ್ನವ್ರಿಗೇನೋ ಹೇಳಿದ್ದಾರೆ, ಘಟನೆ ಕಾರಣ ಗೊತ್ತಿಲ್ಲ ಅಂತಿದ್ದಾರೆ ಪೊಲೀಸ್ನವರು. ಇಲ್ಲ ಬರ್ತಾ ಇರೋ ಪ್ರಾಥಮಿಕ ಮಾಹಿತಿ ಪ್ರಕಾರ ಒನ್ ಸೈಡೆಡ್ ಲವ್ ಅದು. ಒನ್ ಸೈಡ್, ಅವಳಿಗೇನು ಗೊತ್ತೇ ಇಲ್ಲ ಪಾಪ. ಇವನು ಮಾಡ್ಕೊಂಡು ಇವನು ಇದು ಮಾಡಿದ್ದಾನೆ. ಈ ದೇಶದಲ್ಲಿ ಏನು ಬೇಕಾದ್ರೂ ಆಗ್ಬೋದು. ನಿನ್ನೆ ಮೊನ್ನೆ ನ್ಯೂಸ್ ನೋಡಲಿಲ್ವೇ? ಅವನು ಯಾವನೋ ಲವ್ವರು ಪ್ರಿಯಕರ ಕೇಳ್ದ ಅಂದ್ಬಿಟ್ಟು ತಾಯಿದು ಆಂಟಿದೋ ಯಾರ್ದು ಚಿತ್ರಗಳನ್ನೆಲ್ಲ ತೆಗೆದು ಅವನಿಗೆ ಕಳಿಸಿದಂತೆ. ಅವಳನ್ನು ಮಾತ್ರ ನಿಜವಾಗ್ಲೂ ಹೇಳ್ತೀನಿ, ದುಡ್ಡುಗೋಸ್ಕರ ಬದುಕಕ್ಕೆ ಬಿಡಬಾರ್ದು ಅವಳನ್ನು. ಅವಳಂತಹ ಮಾಡಿದರೆ ಅವಳೇ
ಅವಳಂಥ ರಾಕ್ಷಸಿ ಇನ್ನೊಬ್ಳಿಲ್ಲ, ಅವಳು ಬದುಕಕ್ಕೆ ಯೋಗ್ಯಳಲ್ಲ ಅವಳು. ಎಸ್, ಜೀನಿ ಸ್ಲಿಮ್ ತಗೊಳಕ್ಕೆ ಸ್ಟಾರ್ಟ್ ಮಾಡಿದ್ನು ಅವಾಗ ಮಂತ್ಲಿ ಪೀರಿಯಡ್ಸ್ ಆಗ್ತಾ ಇದ್ದೀನಿ. PCOD ಪ್ರಾಬ್ಲಮ್ ನಾರ್ಮಲ್ ಆಗಿದೆ, ಥೈರಾಯ್ಡ್ ನಾರ್ಮಲ್ ಆಗಿದೆ. ಪೀರಿಯಡ್ಸ್ ಎಲ್ಲ 6 ಮಂತ್ ಆದ್ರೂ ಆಗ್ತಾ ಇದ್ದಿಲ್ಲ, ಇವಾಗ ರೆಗ್ಯುಲರ್ ಪೀರಿಯಡ್ಸ್ ಆಗ್ತಾ ಇದೆ. ಜೀನಿ ಸ್ಲಿಮ್ ನ ಯೂಸ್ ಮಾಡಿ 8 ತಿಂಗಳಲ್ಲಿ 55 kg ಸಣ್ಣ ಆಗಿದ್ದಾರೆ. ಜೀನಿ ಸ್ಲಿಮ್ ತಗೊಳ್ಳಿ, ಬೇಗ ಸಣ್ಣ ಆಗ್ತೀರಾ, ಫ್ಯಾಟ್ ಲಾಸ್ ಆಗ್ತದೆ. ಜೀನಿ ಸ್ಲಿಮ್ ನ ಯೂಸ್ ಮಾಡಿ 100% ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ಸಣ್ಣ ಆಗ್ತೀರಾ.